ತಾಲೂಕಿನಲ್ಲಿ ಸ್ವಾಭಿಮಾನ ಜನತಾ ಪಕ್ಷದ ವತಿಯಿಂದ ನಮ್ಮ ಮುಂಗೇನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ದೊಡ್ಡಕರ್ತೂರಿನಲ್ಲಿ ಇವತ್ತು ಮಾಜಿ ಶಾಸಕರಾದಂಥ ಹಿರಿಯರಾದಂಥ ನಮ್ಮ ಎಚ್ ವಿ ದೇವರಪ್ಪನವರ ಒಂದು ಸವಿ ನೆನಪಿನಲ್ಲಿ ಇವತ್ತು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಬಾಬಣ್ಣವರ ತಾತ ಅವರ ಒಂದು ಸವಿ ನೆನಪಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಹಿರಿಯರವರು ನಮ್ಮ ಮಾಲೂರು ತಾಲೂಕಲ್ಲಿ ಅವರು ಒಂದು ಮಾಡಿರೋಂಥ ಸೇವೆಗಳು ಇವತ್ತು ಜನ ನೆನೆಸ್ಕೊಳ್ಳೋಂಥ ರೀತಿಯಲ್ಲಿದೆ. ಆದರೆ ಇವತ್ತಿನ ಒಂದು ಹಳೆ ಕಾಲದವರಿಗೆ ದೇವರಪ್ಪ ಅವರು ಅಂದರೆ ಗೊತ್ತು, ಈಗಿನ ಒಂದು ಕಾಲದಲ್ಲಿ ಮರಿತಾ ಇದ್ದಾರೆ ಅದನ್ನೆಲ್ಲ. ಆ ಉದ್ದೇಶಕ್ಕೋಸ್ಕರ ನಮ್ಮ ತಾಲೂಕಲ್ಲಿರೋಂಥ ಹಿರಿಯರನ್ನೆಲ್ಲ ಇವಾಗ ನೆನೆಸ್ಕೊಬೇಕನ್ನೋ ಉದ್ದೇಶದಲ್ಲಿ ಇವತ್ತು ಅವರ ಒಂದು ಸವಿ ನೆನಪಿನಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಮಾಲೂರು ತಾಲೂಕಲ್ಲಿ ಅತಿ ಹೆಚ್ಚಾಗಿ ಆರೋಗ್ಯದ ಸಮಸ್ಯೆಗಳಿರೋದ್ರಿಂದ ಪ್ರತಿಯೊಬ್ಬರಿಗೂ ಉಚಿತವಾಗಿ ಇವು ಸವಲತ್ತುಗಳು ಸಿಗಬೇಕು ಜನರಿಗೆ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಈ ಒಂದು ಆರೋಗ್ಯ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸುಮಾರು ಜನ ಸಪ್ತಗಿರಿ ಆಸ್ಪತ್ರೆಯಿಂದ ಈ ಒಂದು ಆರೋಗ್ಯ ಶಿಬಿರದಲ್ಲಿ ಉಚಿತವಾಗಿ ಆಪರೇಷನ್ಗಳು ಹಿಡಿದು ಮೆಡಿಸಿನ್ ಹಿಡಿದು ಎಲ್ಲ ಕೊಡುವಂಥ ಕೆಲಸ ಆಗ್ತಾಯಿದೆ. ಇದು ಒಂದು 5ನೇ ಗ್ರಾಮ ಪಂಚಾಯತಿ ನಮ್ಮದು. 45ನೇ ವರ್ಷದ ಜಾತ್ರಾ ಮಹೋತ್ಸವ ಇದೆ. ಹಾಗಾಗಿ ಅದರಲ್ಲಿ ಅನ್ನದಾನ ಮಾಡಬೇಕು ಅಂತ ನಾವು ಅಣ್ಣನ ವಿಜಯಣ್ಣವ್ರನ್ನ ಕೇಳಿದ್ವಿ. ಅದು ಮಾಡಿ ಅಂತೇಳಿ ನಾವು ಫ್ಲೆಕ್ಸ್ಗಳನ್ನು ಓಡಿಸಿ ಎಲ್ಲ ಅನ್ನದಾನಕ್ಕೆಲ್ಲ ನಾವು ರೆಡಿ ಮಾಡ್ಕೊಳ್ತಾ ಇರುವಾಗ ನಾವು ಫ್ಲೆಕ್ಸ್ಗಳು ಬ್ಯಾನರ್ ನೈಟು 11:30ರಿಂದ ನಾವು ಬ್ಯಾನರ್ ಕಟ್ತಾಯಿದ್ವಿ. ಆಗ ಕಾಂಗ್ರೆಸ್ ಕಾರ್ಯಕರ್ತರು ಬಂದು, ಅಣ್ಣ ಇಲ್ಲಿ ಓಡಬೇಡಿ, ನೀವು ಪಲ್ಲಕ್ಕಿಗೆ ಅಡಚಣೆ ಆಗುತ್ತೆ ಬೇಡ ಅಂದರು. ಮತ್ತೆ ಒಳಗಡೆ ಹಾಕ್ಕೊಳ್ತೀವಿ ಬಿಡಪ್ಪ ಅಂದರು. ಅಲ್ಲೂ ಬೇಡಣ್ಣ, ಪಲ್ಲಕ್ಕಿಗೆ ಅಡಚಣೆ ಆಗುತ್ತೆ ಅಂದರು. ಸರಿ ಬಿಡು ಅಂದ್ಬಿಟ್ಟು ನಾವು ಬೇರೆ ಕಡೆ ಹೋಗಿ ಕಟ್ತಾಯಿದ್ವಿ. ಆಗ ನಾವು ಕಟ್ತಾ ಇರೋ ಕಾರ್ಯಕರ್ತರು ಈರಣ್ಣವರಿಗೆ ಫೋನ್ ಮಾಡಿ ಈ ಥರ ಕಟ್ತಾ ಇದ್ದಾರೆ ಅಂತೇಳಿ